ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಿನ್ನೆ ವೆಲ್ಲಿಂಗ್ಟನ್ನಲ್ಲಿ ನಡೆದ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಎರಡೂ ದೇಶಗಳು ಮುಕ್ತ ಹಾಗೂ ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ನಿಯೋಗದ ನೇತೃತ್ವವನ್ನು ಭಾರತದ ಕಡೆಯಿಂದ ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಬ್ ಪ್ರಸಾದ್ ಮತ್ತು ನ್ಯೂಜಿಲೆಂಡ್ನ ರಕ್ಷಣಾ ಸಚಿವಾಲಯದ ಉಪ ಕಾರ್ಯದರ್ಶಿ ರಿಚರ್ಡ್ ಸ್ಮಿತ್ ವಹಿಸಿದ್ದರು. ಉನ್ನತ ಮಟ್ಟದ ಮಾತುಕತೆಯಲ್ಲಿ ಸಾಗರ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಹಾಗೂ ರಕ್ಷಣಾ ಸಹಕಾರ ಬಲವರ್ಧನೆ ಕುರಿತಂತೆ ಹೆಚ್ಚಿನ ಗಮನ ಹರಿಸಲಾಯಿತು. ಹೊಸದಾಗಿ ಉನ್ನತೀಕರಿಸಲಾದ ಕಾರ್ಯತಾಂತ್ರಿಕ ಪಾಲುದಾರಿಕೆಯನ್ನು ಮುನ್ನಡೆಸಲು ಎರಡೂ ದೇಶಗಳ ನಿಯೋಗಗಳು ಸಮಗ್ರ ಚರ್ಚೆಯಲ್ಲಿ ತೊಡಗಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ಉಭಯ ದೇಶಗಳು ಭಾರತ ನ್ಯೂಜಿಲೆಂಡ್ ಕಾರ್ಯತಾಂತ್ರಿಕ ಪಾಲುದಾರಿಕೆ ನೀಲನಕ್ಷೆ 2030ರಲ್ಲಿ ಗುರುತಿಸಲಾಗಿರುವ ಅಂಶಗಳ ಕಾರ್ಯಸೂಚಿಯಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ.